ಕಲಬುರಗಿ ನಗರಕ್ಕೆ ಟಿಪ್ಪು ಸುಲ್ತಾನ್ ಅವರ ಮರಿಮೊಮ್ಮಗನಾದ ಸಜ್ಜೈದ್ ಮನ್ಸೂರ್ ಅಲಿ ಟಿಪ್ಪು ಸುಲ್ತಾನ್ ರವರು ನಗರದ ಖಾಜಾ ಬಂದ ನವಾಜ್ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ವಕ್ಫ್ ಬೋರ್ಡ್ನ ನೂತನ ಅಧ್ಯಕ್ಷರಾದ ಸಜ್ಜೈದ್ ಅಲಿ ಅಲ್ ಹುಸೇನಿ ಸಾಬ್ ಅವರಿಗೆ ಅಭಿನಂದಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಅವರ ಮೊಮ್ಮಗನಾದ ಸಜ್ಜೈದ್ ಮನ್ಸೂರ್ ಅಲಿ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು. अस्सलाम वालेकुम वरहमतुल्लाहि वबरकातुहू। आज हमारे मंसूर साहब की क़यादत में तहरीक खुदादाद के बहुत सारे नुमाइंदे यहाँ पर आए हैं और बहुत सारे ऑर्गेनाइजेशंस के लोग जो गुलबर्गा के रहने वाले भी हैं, बिदर के रहने वाले भी हैं। मैं उन सब का दिल से शुक्रिया अदा करता हूँ जिन्होंने आज मुझे चेयरमैनशिप बनने की खुशी में तहनीत पेश की है। ये बहुत ही खुशी की बात है इस रीजन के लिए, क्योंकि पिछले कई अरसे में कोई यहाँ से चेयरमैन नहीं हुआ था, तो लोगों का इजहार खुशी बयान नहीं कर सक रहे हैं। मैं अपनी तरफ से कोशिश ये करूँगा कि अल्लाह ताला मेरी मदद फरमाए कि सबके लिए जो मैं खिदमत दे सकता हूँ कर सकता हूँ, अल्लाह ताला मुझे उसकी ताकत फरमाए। मुझसे जितना काम आप लोग ले सकते हैं ज़रूर लें। ಆದಾಬ್. ಈ ಕಲ್ಯಾಣ ಕರ್ನಾಟಕ ಎಲ್ಲ ಜಿಲ್ಲೆಗಳಲ್ಲಿ ನನ್ನ ಬರುವ ಹಜರತ್ ಖಾಜಾ ಬಂದೆ ನವಾಜ್ ಮತ್ತು ಸಂಘ ಬಸವೇಶ್ವರ ಜಮೀನಲ್ಲಿ ಇಲ್ಲಿ ಹುಟ್ಟವರು ಭಾಳ ಬುದ್ಧಿವಂತವರು ಮತ್ತು ಎಲ್ಲ ಬೆಸ್ಟ್ ಕ್ವಾಲಿಟಿ ಜನ ಅಂತ ಇದಕ್ಕೆ ನಾವು ಪ್ರೂವ್ ಮಾಡಿದ್ವಿ. ಈ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಐತಿಹಾಸಿಕ ನಡೆದಿದೆ. ಅದಕ್ಕೇನಂದ್ರೆ ನಮ್ಮ ರಾಜ್ಯದಲ್ಲಿ ಒಂದು ವಫ್ ಮಂಡಳಿ ಏನಿದೆ, ಆ ವಫ್ ಮಂಡಳಿಗೆ ಪ್ರತಿಯೊಂದು ದಿವಸ ಏನಾದರೂ ಒಂದು ವಿವಾದ ಬಂದು, ಏನಾದರೂ ಒಂದು ಅಪ್ಲಿಕೇಶನ್ ಬಂದು, ಏನಾದರೂ ಒಂದು ಇರ್ತಾ ಇತ್ತು. ಇದಕ್ಕಿಂದ ನಮ್ಮ ಖಾಜಾ ಬಂದೆ ನವಾಜ್ ಗೇಸುದರ ಸಜ್ಜಾದೆ ಅವರು ಇಲ್ಲಿ ವಫ್ ಬೋರ್ಡ್ ಮುತುವಲ್ಲಿ ಎಲೆಕ್ಷನ್ಗೆ ನಿಂತು ಅವರು ಗೆದ್ದು ಒಂದು ದೊಡ್ಡ ದೇವರದ ಆಶೀರ್ವಾದ ಆಯಿತು. ಅದಾದ ತಕ್ಷಣನೇ ಒಂದು ವಕ್ಫ್ ಬೋರ್ಡ್ ಎಲೆಕ್ಷನ್ ಇರುತ್ತೆ. ಅದರಲ್ಲಿ 2 MLA, ಒಂದು ರಾಜ್ಯಸಭಾ, ಒಂದು MP, ಆಮೇಲೆ ಒಂದು ಗೌರ್ಮೆಂಟ್ ಆಫೀಸರ್, 2 ವಕೀಲರು, ಆಮೇಲೆ 2 ನಾಮಿನೇಟೆಡ್ ಗೌರ್ಮೆಂಟ್ ಮೆಂಬರ್ ಇರ್ತಾರೆ. ಅದರಲ್ಲಿ 2 ಇಮಾಮ್ಗಳು. ಅದರಲ್ಲಿ 11 ಜನ ವೋಟ್ ಮಾಡಬೇಕಾಗಿತ್ತು. ದೇವರ ಆಶೀರ್ವಾದದಿಂದ ಆಮೇಲೆ ಅದ್ರ ಖಾಜಾ ಬಂದೆ ನವಾಜ್ ಗೇಸುದರ ಮತ್ತು ಸಂಘ ಬಸವೇಶ್ವರ ಸಾಹೇಬರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಇಂದ ಎಲೆಕ್ಷನ್ ಆಯಿತು. ಆ ಎಲೆಕ್ಷನಲ್ಲಿ ಹೈಕಮಾಂಡ್ ಪ್ರಿಯಾಂಕ್ ಖರ್ಗೆಜಿ ಮತ್ತು ಅವ್ರ ತಂದೆ ಖರ್ಗೆ ಸಾಹೇಬರು ಸಪೋರ್ಟ್ ಮಾಡಿ ಅಲಿಬಾಬಾ ಸಾಹೇಬ್ರಿಗೆ ವಕ್ಫ್ ಬೋರ್ಡ್ ಅಧ್ಯಕ್ಷನ ಆಯ್ಕೆ ಎಲೆಕ್ಷನ್ ಅಲ್ಲಿ ಮಾಡಿದ್ದಾರೆ. ಅದಕ್ಕೆ ಯಾರಿಗೂ ನಮ್ಗೆ ಸಂತೋಷ ಏನಿದೆ, ಒಬ್ಬ ಐತಿಹಾಸಿಕಲ್ಲಿ ಇಂಥ ಒಳ್ಳೆ ಯಂಗ್ ಜನರೇಷನ್ ಅವರ ಚೇರ್ಮನ್ ಮತ್ತು ಈ ಇಲಾಖೆಯನ್ನ ಏನು ರೆಕ್ಟ್ರಿಪಾ ಖಾಜಾ ಬಂದೆ ನವಾಜ್ ಗೇಸುದರ ಕಾಲೇಜ್ ಮಾಡಿದ್ದಾರೆ ಮತ್ತು ವಕ್ಫ್ ಬೋರ್ಡ್ ಅಧ್ಯಕ್ಷನಾಗಿ ಒಂದು ಯಂಗ್ ವಯಸ್ಸು, ಆಮೇಲೆ ಹಾಫಿಜೆ ಖುರಾನ್ ಅಂಥ ಒಂದು ಶಕ್ತಿಯನ್ನು ಬರಬೇಕಾಗಿತ್ತು. ಈಗ ನಮ್ಗೆ ಸಂತೋಷ ಇದೆ, ಜನರಲ್ಲಿ ಸಂತೋಷ ಇದೆ, ಯುವಕರಲ್ಲೂ ಸಂತೋಷ ಇದೆ. ಅವರು ಬೆಳೆದ್ಬಿಟ್ಟು ಈ ರಾಜ್ಯಕ್ಕೆ ಚೆನ್ನಾಗಿ ಮಾಡ್ತಾರಂತ 6 ವರ್ಷ ಅವ್ರ ಪೋಸ್ಟ್ ಇರುತ್ತೆ. ಎಲ್ಲ ಮಂತ್ರಿಗಳು ಮತ್ತು MLAಗಳು ಅವ್ರಿಗೆ ಸಪೋರ್ಟ್ ಮಾಡಿ, ಜನರು ಸಪೋರ್ಟ್ ಮಾಡಿ ನಮ್ಗೆ ಏನೇನು ಪ್ರಾಬ್ಲಮ್ಗಳಿದೆ ಅದಕ್ಕೆಲ್ಲ ಸಾರ್ಟ್ ಔಟ್ ಮಾಡೋಕ್ಕೆ ಒಂದು ತೀರ್ಮಾನ ತಗೊಳ್ತಾರೆ. ನಮ್ಗೆಲ್ಲರಿಗೂ ಒಂದು ಇದೆ. ಅವರು ಇದು ಮಾಡಿದ್ದಾರೆ. ರಂಜಾನ್ ಆದ ತಕ್ಷಣ ಎಲ್ಲ ಜಿಲ್ಲೆಗೆ ಹೋಗಿ ಏನೇನು ಪ್ರಾಬ್ಲಮ್ ಅದನ್ನು ನೋಡಿ ಜನರಿಗೆ ಸಮಸ್ಯೆಗಳನ್ನ ನಾನು ಮಾಡ್ತೀನಿ ಅಂತ. ಅದಕ್ಕಾಗಿ ನಾನು ಧನ್ಯವಾದನ ಹೇಳ್ತಾವ ನಮ್ಮೆಲ್ಲ ಟೀಮ್ ತಹರೀಕೆ ಖುದಾದಾದ್, ಒಂದು ದಲಿತ ಆರ್ಗನೈಸೇಷನ್, ಕನ್ನಡ ಸಂಘ ಸಂಸ್ಥೆ ಆರ್ಗನೈಸೇಷನ್ ಮತ್ತು OBC ಆರ್ಗನೈಸೇಷನ್ ಯಾರ್ಯಾರು ಬಂದ್ಬಿಟ್ಟು ಇವತ್ತು ಅಲಿಬಾಬಾ ಸಾಹೇಬ್ರು ಅವ್ರಿಗೆ ವಂದನೆಯನ್ನು ಮಾಡಿ ಹೋಗ್ತಾ ಇದ್ದಾರೆ. ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಹಜರತ್ ಟಿಪ್ಪು ಸುಲ್ತಾನ್. ಆದಾಬ್ ಸರ್ಜಮೀನೆ ಬಂದ ನವಾಜ್. ಕಲಬುರಗಿ ನಗರದಲ್ಲಿ ಕರ್ನಾಟಕದ ಹುಲಿ ಅಂತೇಳಿ ಏನು ಖ್ಯಾತಿಯಾದಂಥ ಹಜರತ್ ಟಿಪ್ಪು ಸುಲ್ತಾನ್ ಅವರ ಮರಿಮೊಮ್ಮಗರ ಅವರು ಇವತ್ತೇನು ಕಲಬುರಗಿ ನಗರಕ್ಕೆ ಆಗಮಿಸಿ ಖಾಜಾ ಬಂದೆ ನವಾಜ್ ಅವರ ದರ್ಗಕ್ಕೆ ಭೇಟಿ ಕೊಟ್ಟು ನೂತನವಾಗಿ ವಕ್ಫ್ ಬೋರ್ಡ್ನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನಮ್ಮ ಖಾಜೆ ಬಂದೆ ನವಾಜ್ ಅವರ ಒಂದು ದರ್ಗಾಕ್ಕೆ ಭೇಟಿ ನೀಡಿ ಅವರಿಗೆ ಶುಭ ಹಾರೈಸಿದರು. ಅದರ ಜೊತೆಗೆ ತಾರೀಖೆ ಖುದಾದ ಎಲ್ಲ ಸಂಘಟನೆಯ ಕಾರ್ಯಕರ್ತರು ಮತ್ತು ಬೀದರ್ನಿಂದ ಬಂದಂತ ಕಾರ್ಯಕರ್ತರು
ಆಳಂದಿಂದ ಬಂದಂತ ಕಾರ್ಯಕರ್ತರು, ಇಲ್ಲಿ ಕಲಬುರಗಿ ನಗರದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಎಲ್ಲರೂ ಸೇರಿ ಅವರಿಗೆ ಶಾಲು ಹೊಚ್ಚಿ ಸನ್ಮಾನ ಮಾಡೋದ್ರ ಮುಖಾಂತರ ಅವರಿಗೆ ಶುಭಾಶಯಗಳನ್ನು ಕೋರಿದ್ದೇವೆ. ಅದರ ಜೊತೆಗೇನೆ ಇವತ್ತ ತಾರೀಖೆ ಖುದಾದ್ ಸಂಘಟನೆ ವತಿಯಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕದಲ್ಲಿ ವಕ್ಫ್ ಬೋರ್ಡ್ ಚೇರ್ಮನ್ ಅವರು ಒಳ್ಳೆ ರೀತಿಯಿಂದ ಡೆವಲಪ್ಮೆಂಟ್ ಕೆಲಸ ಮಾಡ್ಲಿ ಅಂತಕ್ಕಂಥ ಮಾತ ಹೇಳಿ ಅವ್ರು ಇವತ್ತ ಶುಭಾಶಯಗಳು ಕೋರಿದರೆ.